ಹಾಯ್ ಆಲ್, ವೆಲ್ಕಮ್ ಟು ಸ್ಮಿತಾ ಶೆಟ್ಟಿಸ್ ಚಾನಲ್. ಆ್ಯಕ್ಚುಲಿ ಇದು ವಂಶನ್ 10th ಬರ್ಡೇ ಬ್ಲಾಗ್ ಇದೆ. ಆ್ಯಕ್ಚುಲಿ ಬ್ಲಾಗ್ ಮಸ್ತ್ ಆಗೈತಿ. ನನ್ನ ಮಗಂದು ಬರ್ಡೇ ಸೆಲೆಬ್ರೇಷನ್ ಮಾಡೇವಿ ನಾವು. ಇವತ್ತು ಈವ್ನಿಂಗ್ ಇದೆ. ಆ್ಯಕ್ಚುಲಿ 6:30 ನಾವು ಹೋಗ್ಬೇಕಾಗಿತ್ತು. 7 o'clock ಟೈಮ್ ಕೊಟ್ಟಿದ್ವಿ ನಾವು. ಸೊ ಅವ್ನು ಬರ್ಡೇ ಇಟ್ಟಿದ್ವಿ ನಾವು ಮಾಲ್ದಾಗ. ಸೊ ನಾವು ಮಾಲ್ನಾಗ ಆರತಿ ಎಲ್ಲ ತೊಗೊಂಡು ಹೋಗೋದು ಬೇಡ, ಸುಮ್ಮನೆ ಕ್ಯಾರಿ ಮಾಡೋದು ಬೇಡ ಅಂತೆ ಮನ್ಯಾಗ ಅಜ್ಜಿಗಳು, ನಾನು, ಸಾಕ್ಷಿ ಎಲ್ಲರೂ ಸೇರಿ ಇಲ್ಲೇ ಮನ್ಯಾಗ ಆರತಿ ಮಾಡಿದ್ವಿ. ನಮ್ಮ ಮಮ್ಮಿ ಮತ್ತು ಅಪ್ಪಾಜಿ, ಶ್ರೇಯು ಮತ್ತು ಸಾಕ್ಷಿ ಎಲ್ಲರೂ ಸೇರಿ ಅವ್ನಿಗೆ ಗೋಲ್ಡ್ ಬ್ರೇಸ್ಲೆಟ್ ಗಿಫ್ಟ್ ಕೊಟ್ಟರೆ. ಸೊ ಅವ್ನಿಗೆ ಗೋಲ್ಡ್ ಬ್ರೇಸ್ಲೆಟ್ ಹಾಕಾಕತ್ತಾಳೆ ಸಾಕ್ಷಿ. ಸೊ ಇದು ನಮ್ದು ಎಂಟ್ರೆನ್ಸಿಂಗ್ ನಾನು ಅವ್ನಿಗೆ ಹಿಂಗೆ ಬ್ಯಾನರ್ ಮಾಡಿಸಿದ್ದೆ. ಸೊ ಎಲ್ಲರಿಗೂ ಬಂದವ್ರಿಗೆ ಈಸಿ ಆಗಲಿ ಗೊತ್ತಾಗಂತ. ಆ್ಯಕ್ಚುಲಿ 2 ಪಾರ್ಟಿಷನ್ ಇದ್ವು ಅಲ್ಲೇ. ಸೊ ಹಿಂಗೆ ಗೊತ್ತಾಗಲಿ ಅಂತ ಇದು ಎಂಟ್ರೆನ್ಸಿಗೆ ನಾವು ಹಿಂಗೆ ಬಲೂನ್ ಡೆಕೋರೇಷನ್ ಮಾಡಿಸಿದ್ವಿ. ಎಲ್ಲ ನಾನು ಫೋನ್ನಾಗ ಹೇಳಿದ್ದೆ ಹಿಂಗೆ ಮಾಡಿರಿ ಅಂತ ಹೇಳಿ. ನೋಡಿರಿ, ಇದು ನಾವು ಒಂದು ಇಟ್ಟಿದ್ದು ಆನೆಸ್ಟಾ ರೆಸ್ಟೋರೆಂಟ್ ಒಳಗೆ. ಇದ್ರದ್ದು ಏನಂದ್ರೆ ಅನ್ಲಿಮಿಟೆಡ್ ಪಿಜ್ಜಾ ಪಾರ್ಟಿ ಇರ್ತೈತಿ ಇಲ್ಲೇ. ಆಮ್ಯಾಗ ಅಬೌವ್ 10 years ಆ್ಯಂಡ್ ಅಡಲ್ಟ್ಸ್ ಸೇಮ್ ಪ್ರೈಸ್, ಬಿಲೋ 10 yearsದವ್ರಿಗೆ ಸ್ವಲ್ಪ ಪ್ರೈಸ್ ಕಮ್ಮಿ ಇರ್ತೈತಿ. ಆಮ್ಯಾಗ ಏನೇನು ಇನ್ಕ್ಲೂಡೆಡ್ ಇರ್ತೈತಿ ಅಂದ್ರೆ 4 to 5 ವೆರೈಟೀಸ್ ಆಫ್ ಪಿಜ್ಜಾ, ಚೀಸ್ ಬ್ರೆಡ್, ಕೋಲ್ಡ್ ಡ್ರಿಂಕ್ಸ್ ಮತ್ತು ಜಾರ್ ಕೇಕ್ ಇನ್ಕ್ಲೂಡೆಡ್ ಇರ್ತೈತಿ. ಸೊ ನಾವು ನಂದು ಎಲ್ಲ 90 ಮಂದಿ ನನ್ನ ಫ್ರೆಂಡ್ಸ್ ಎಲ್ಲ ಕರೆದಿದ್ವಿ. ಟೋಟಲ್ ಎಲ್ಲ ಹುಡುಗರೆಲ್ಲ ಸೇರಿ ಆಗಿದ್ರೆ ಇಲ್ಲೆಲ್ಲ ನನ್ನ ಫ್ರೆಂಡ್ಸ್ ಬಂದಿದ್ರು. ಆ್ಯಕ್ಚುಲಿ ವಂಶಗೆ ಪ್ಯಾಂಟ್ ನಾವು ಬೇರೆ ತೊಗೊಂಡ್ವಿ ಅಲ್ಲೇ ಮಾಲ್ದಾಗ ಇಟ್ಟಿರೋದ್ರಿಂದ. ಅದು ಯಾಕೆ ನಮ್ಗೆ ಮೊದಲು ತೊಗೊಂಡಿದ್ದು ಲೈಕ್ ಆಗಿರಲಿಲ್ಲ. ಸೊ ನಮ್ಮ ಮನೆಯವ್ರು ಅದು ತೊಗೊಂಡು ಬರೋಕ್ಕೆ ಹೋಗಿದ್ರು. ಇದು ನೋಡಿ ನಾವು ಡೆಕೋರೇಷನ್ ಹಿಂಗೆ ಮಾಡಿಸಿದ್ವಿ. ಸಿಂಪಲ್ ಮಾಡಿಸಿದೆ, ಭಾಳೇನು ಗ್ರ್ಯಾಂಡ್ ಇರಲಿಲ್ಲ ಡೆಕೋರೇಷನ್. ಇದು ಸಿಂಪಲ್ ಆ್ಯಂಡ್ ಸೋಬರ್ ನಮ್ಗೆ ಲೈಕ್ ಆಯ್ತು. ಸೊ ಇದು ನಾನು ಇದನ್ನೆಲ್ಲ ವಾಟ್ಸಪ್ದಾಗ ಅವ್ರಿಗೆ ಹೇಳಿದ್ದೆ ಹಿಂಗೆ ಬೇಕು ಹಿಂಗೆ ಅಂತ. ಅದ್ರ ಪ್ರಕಾರನ ಅವ್ರು ಪರ್ಫೆಕ್ಟ್ ಮಾಡಿಸ್ಕೊಂಬಂದಿದ್ರು. ಇನ್ನೂ ಯಾರೂ ಬಂದಿರಲಿಲ್ಲ ಅಂದ್ಕೊಳ್ಳಿ ಇಲ್ಲಿ ಫೋಟೋ ಶೂಟ್ ನಡೆದೈತಿ. ಆ್ಯಕ್ಚುಲಿ ಏನಂದರೆ ಇವ್ರು ಫೋಟೋಗ್ರಾಫರ್ ಅದಾರಲ್ಲ, ನಂದು ಇದನ್ನು ಮೆಟರ್ನಿಟಿ ಶೂಟನ್ನು ಇವರ ಮಾಡಿದ್ರು. ದೇ ಆರ್ ವೆರಿ ಗುಡ್, ಅಂದರೆ ಕೈಂಡ್ ಪೀಪಲ್ ಅನ್ಬೋದು. ಈಕಿ ನನ್ನ ಬೆಸ್ಟ್ ಫ್ರೆಂಡ್ ಹೇಮಾ. ಆ್ಯಕ್ಚುಲಿ ಹೇಮಾ ಗುಡ್ ಆ್ಯಂಕರ್ ಅದಾಳ. ಆಮ್ಯಾಗ ಏನಂದ್ರೆ ಆಕೆ ಕನ್ನಡನೂ ಬರ್ತೈತಿ. ಸೊ ಆಕೆ ನಮ್ಮ ಕಡೆನ ಆಕಿನ ಅದಾಳ. ಆಕೆ ಮತ್ತು ಮಸ್ತ್ ಆ್ಯಂಕರಿಂಗು ಮಾಡ್ತಾಳೆ ಅಂದ್ಕೊಳ್ಳಿ. ಆಕೆ ನನ್ನ ಬೆಸ್ಟ್ ಫ್ರೆಂಡ್ ಇರೋದ್ರಿಂದ ಆಕಿನ ಆ್ಯಂಕರಿಂಗ್ ಮಾಡಂತ ಹೇಳಿದೆ. ಸೊ ಆಕೆ ಲಘು ಬಂದಿದ್ಲು. ಸೊ ಅಲ್ಲಿ ಗೇಮ್ ಆಡ್ಸಕತ್ತಿದ್ಲು ಹೇಮಾ. ಸೊ ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಬರಾಕತ್ತಿದ್ರು. ಸೊ ಅವ್ರಿಗೆ ನಾವು ಅವ್ರಿಗೆ ಮೀಟ್ ಆಗಾಕತ್ತಿದ್ವಿ. ಎಲ್ಲರದು ವರ್ಕಿಂಗ್ ಡೇ ಇರೋದ್ರಿಂದ ಲೇಟಾಗಿ ಬರಾಕತ್ತಿದ್ರು. ನೆಕ್ಸ್ಟ್ ಗೇಮ್ ಮಸ್ತಿತ್ತು, ಭಾರಿ ಮಸ್ತಿತ್ತು. ಇದನ್ನು ನಾನು ನೋಡಿ सॉरी यार, आपको रोमांटिक होके बोलना है, फिर भी बोलो. ऐसा फील करो यहाँ सामने है, ऐसा फील करो. ठीक है, चलो झगड़ा हो गया, गुस्से में हो गए. ठीक है, आप रोते रोते बोलिए. Oh my God, awesome, fantastic. बहुत अच्छे. ಆ್ಯಕ್ಚುಲಿ ಗೇಮ್ ಏನಂದ್ರೆ ಏಕ್ ಚುಟ್ಕಿ ಸಿಂಧೂರ್ ಕಿ ಕಿಮ್ಮತ್ ತುಮ್ ಕ್ಯಾ ಜಾನೋಗೆ. ಅವ್ರ ಹಸ್ಬೆಂಡ್ ಹೆಸರು ಹೇಳಿ ಇಮೋಷನ್ಸ್ ಬೇರೆ ಬೇರೆ, ಒಬ್ರು ಅಳೋದು, ಒಬ್ರು ನಗೋದು, ಒಬ್ರಿಗೂ ಹಿಂಗೆ ಹೇಳಂತ ಹೇಳಕತ್ತಿದ್ವಿ. ಸೊ ಎಲ್ಲರೂ ಮಸ್ತ್ ಎಂಜಾಯ್ ಮಾಡಾಕತ್ತಿದ್ವಿ. ये रोमांटिक से बोलेंगे अभी. बाबू भी ये सब लोग सामने ही है. गलत हो गया लेकिन ना. कपिल कहाँ भाग रहे हो? आ जाओ इधर. जाना नहीं है कहीं पे. नहीं कुछ नहीं होता. सेट डायलॉग बोलना है और गुस्से से बोलना है. चलो जितना भी गुस्सा है सब निकालो. आज के दिन उन्होंने कुछ हेल्प नहीं किया ऐसे समझो. ಕನ್ನಡ
ಎಲ್ಲ ಫ್ರೆಂಡ್ಸು ಭಾಳ ಲೈಕ್ ಮಾಡಿದ್ರು ಆ್ಯಕ್ಚುಲಿ ಇದು ಆನೆಸ್ಟಾದಾಗ ಇಟ್ಟಿದ್ದು ಎಲ್ಲರೆಲ್ಲ ಏನಾಕೈತಿ ನಾವೆಲ್ಲರೂ ಕ್ಲಬ್ ಹೌಸ್ದಾಗ ಇಡ್ತೀವಿ. ಸೊ ಇಲ್ಲೇ ಅಂದ್ರೆ ಲಂಚ್ ಇಲ್ಲ ಡಿನ್ನರ್ ಆಲ್ಮೋಸ್ಟ್ ಎಲ್ಲರೂ ಡಿನ್ನರ್ ಇಡ್ತಾರೆ. ಅದರಿಂದ ಇದೊಂದಿನ ಡಿಫ್ರೆಂಟ್ ಅನ್ನಿಸ್ತು, ಎಲ್ಲರಿಗೂ ಲೈಕು ಆತು. ಆಮ್ಯಾಗ ಎಲ್ಲರೂ ಎಂಜಾಯ್ ಮಾಡಕತ್ತಿದ್ರು. ಆಮ್ಯಾಗ ಹೇಮ ಆ್ಯಕ್ಚುಲಿ ಬೆಸ್ಟ್ ಆ್ಯಂಕ್ರಿಂಗು ಮಾಡಕತ್ತಿಲ್ಲ, ಯಾರಿಗೂ ಬೋರು ಆಗಾಕತ್ತಿರಲಿಲ್ಲ. ನೆಕ್ಸ್ಟ್ ಗೇಮ್ ಏನಂದ್ರೆ ಇದು ಬಲೂನ್ ಬ್ಯಾಲೆನ್ಸಿಂಗ್ ಹಸ್ಬೆಂಡ್ ಆ್ಯಂಡ್ ವೈಫ್. ಇದನ್ನು ಎಲ್ಲರೂ ಮಸ್ತ್ ಎಂಜಾಯ್ ಮಾಡಕತ್ತಿದ್ರು. ಇದು ಆ್ಯಕ್ಚುಲಿ ಬಲೂನ್ ಡ್ಯಾನ್ಸ್ ಮಾಡ್ಕೋತ ಬ್ಯಾಲೆನ್ಸಿಂಗ್ ಮಾಡೋದು ಇಟ್ಸ್ ನಾಟ್ ಈಸಿ ಅಂದರೂ ಎಲ್ಲರೂ ಮಸ್ತ್ ಎಂಜಾಯ್ ಮಾಡೋದು ಮೇಯ್ನ. ಸೊ ಎಲ್ಲರೂ ಎಂಜಾಯ್ ಮಾಡಕತ್ತಿದ್ರು. ಬಲೂನ್ ಆಟ ಆಡೋದು ನೋಡಿ ಎಲ್ಲರೂ ಅವಂಗೆ ರಿಯಾನ್ಶಿಗೆ ಬಲೂನ್ ಬೇಕಾಗಿತ್ತು ಊದ್ಕೊಡಂತ ಬಂದಾಕರೆ ಅದು ಒಟ್ಟು ಬ್ಲೋನ ಆಗೋಲ್ತಾಗಿತ್ತು ಬಲೂನ್. ಸೊ ನಾ ಟ್ರೈ ಮಾಡಕತ್ತಿದ್ದೆ. ಆಮ್ಯಾಗ ಒಬ್ರು ಆದ್ಮೇಲೆ ಒಬ್ರು ಔಟ್ ಆಗಾಕತ್ತಿದ್ರು ಇಲ್ಲೇ. ಸೊ ಲಾಸ್ಟ್ಲಿ 3 ಕಪಲ್ಸ್ ಇದ್ರು. ಅದ್ರಾಗ ಶ್ರೇಯು, ಸಾಕ್ಷಿ ಮತ್ತು ಈಕಿ ನಮ್ರತಾ ಚೇತನ್ ಅಂತ, ಮತ್ತು ಈಕೆ ಮಯೂರಿ ಆ್ಯಂಡ್ ರವಿ ಅಂತ ಹೇಳಿ. ಸೊ ಇವರೆಲ್ಲ ಉಳಿದಿದ್ರು ಗೇಮ್ನಾಗ. ಲಾಸ್ಟ್ ಫೈನಲ್ ಇವ್ರನ್ನ 3 ಮಂದಿಯೊಳಗೆ ಯಾರು ವಿನ್ನಕ್ಕ ಅಂತ ಎಲ್ಲರಿಗೂ ಕ್ಯೂರಿಯಾಸಿಟಿ ಇತ್ತು. ಅವರು ಅಷ್ಟೇ ಎಂಜಾಯ್ ಮಾಡಕತ್ತಿದ್ರು. ಆ್ಯಕ್ಚುಲಿ ನೆಕ್ಸ್ಟ್ ಗೇಮ್ ಬಂದು ನಿಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಇನ್ಸ್ಟಾಗ್ರಾಮ್ದಾಗ ಎಲ್ಲರೂ ಫೇಮಸ್ ನೋಡ್ರಿ, ಏಕ್ ಮಚ್ಲಿ ಪಾನಿ ಮೇ ಗಯಾ ಛಪಾಕ್ ಆದಿತ್ತು. ಎಲ್ಲರೂ ಇಷ್ಟು ಮಸ್ತ್ ಆಡಿದ್ರಲ್ಲ, ಯಾರು ಜಲ್ದಿ ಔಟ ಆಗೋಲ್ರಾಗಿದ್ರು. ಅಷ್ಟು ಮಸ್ತ್ ಎಂಜಾಯ್ ಮಾಡಾಕತ್ತಿದ್ರು ಆ್ಯಕ್ಚುಲಿ ಎಲ್ಲರೂ, ನೀವು ನೋಡ್ಬೋದು. इससे हाथ चले ಇನ್ನು ನಾವೆಲ್ಲರೂ ಅಲ್ಲಿ ಬಡ್ಡೆ ಎಂಜಾಯ್ ಮಾಡಕತ್ತಿದ್ರೆ ವಾಯುನದನಲ್ರಿ ಪೂರ್ತಿ ಬಡ್ಡೆದಾಗ ಪೂರ್ತಿ ಹೊರಗಿದ್ದ. ಅಂಕಲ್ ಅವ್ನು ಕರ್ಕೊಂಡಿದ್ರು, ಇಷ್ಟು ಅಳಾಕತ್ತಿದ್ದು. ಸ್ವಲ್ಪ ಮಕ್ಕೊಂಡಾಗ ಅಷ್ಟೇ ಒಳಗಿದ್ದ, ಉಳ್ಕಿ ಟೈಮಿಗೆಲ್ಲ ಅಂಕಲ್ ಅವ್ನು ಕರ್ಕೊಂಡು ಹೊರಗೆ ಇದ್ರು. ಆಮ್ಯಾಗ ಇದು ಮುಗಿಯವಲ್ತಾಗಿತ್ತು ಗೇಮ್. ಸೊ ಲಾಸ್ಟ್ಲಿ ಹೇಮಾನ ಅಂದ್ಲು, ಇವ್ರೇನು ಒಂದಿಷ್ಟು ಮಂದಿ ಇದ್ರು ನೋಡ್ರಿ, ಒಂದು 5-6 ಮಂದಿ ಇದ್ರು. ಯಾಕಂದ್ರೆ ನೀವೆಲ್ಲರೂ ವಿನ್ನರ್ಸ್, ಯಾಕಂದ್ರೆ ಎಲ್ಲರೂ ಮಸ್ತ್ ಆಡಾಕತ್ತೀರಿ ಅಂಥೇಳಿ. ಯಾಕಂದ್ರೆ ಯಾರೂ ಸೋಲವಲ್ರಾಗಿದ್ರು ಅಂದ್ಕೊಳ್ಳಿ. ಇನ್ನೊಂದು ಗೇಮ್ ಇತ್ತು, ಹುಡುಗರು ಅದಕ್ಕೂ ವೇಟ್ ಮಾಡಾಕತ್ತಿದ್ರು. ಸೊ ಆಕಿ ಫೈನಲ್ ಆಗಿ ಹೇಳಿದೆ, ನೀವೇ ಎಲ್ಲರೂ ವಿನ್ನರ್ಸ್ ಅಂತ. ಇದು ಆ್ಯಕ್ಚುಲಿ ಜೆಮ್ಸ್ನ ಸ್ಟ್ರಾದಿಂದ ಹೋಲ್ಡ್ ಮಾಡಿ ಏನೋ ಗೇಮ್ ಇತ್ತು, ನಂಗೆ ಗೊತ್ತಿಲ್ಲ ಇದು ಏನು ಗೇಮ್ ಇತ್ತು ಅಂಥೇಳಿ. ಹುಡುಗರು ಆಡಾಕತ್ತಿದ್ರು. ನಾನು ಅಲ್ಲಿ ಆ್ಯಕ್ಚುಲಿ ನನ್ನ ಫ್ರೆಂಡ್ ಜೊತೆ ಎಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ನಾನು. ಸೊ ಎಲ್ಲರೂ ಎಂಜಾಯ್ ಮಾಡಿದ್ರು. ಮಸ್ತ್ ಬಡ್ಡೆ ಆತು. ಅವ್ಗೆ ಹೆಂಗೆ ಬೇಕಿತ್ತು ಹಂಗೆ ಬಡ್ಡೆ ಆತು. ಅವ್ನು ಆ್ಯಕ್ಚುಲಿ ಈಗ ಅವ್ನು ದೊಡ್ಡವಾಗನಲ್ರಿ. ಸೊ ಹಿಂಗಾಗಿ ಅವ್ಗೆ ಹೆಂಗೆ ಬೇಕಂತ ಅವ್ನು ಹೇಳಿದ್ದ ನಮ್ಗೆ. ಸೊ ಹೆಂಗೆ ಬೇಕು ಹಂಗೆ ಎಲ್ಲ ಬಡ್ಡೆ ಮಾಡಿದ್ವಿ. ಸೊ ನಾನು ಅವ್ನ ಕೇಕ್ ಯಾವಾಗೂ ಹೆಂಗೆ ಏನು ಆಟ ಆಡ್ತಿರ್ತಾನೆ ಅದ್ರ ಮೇಲೆ ಅವ್ನ ಕೇಕ್ ನಾನು ಪ್ರತಿ ವರ್ಷ 1 to 10 ಆರ್ಡ್ರ್ ಮಾಡಿರ್ತೇನೆ. ಈ ಸಲ ಭಾಳ ರೋಬ್ಲಾಕ್ಸ್ ಆಡಾಕತ್ತಿದ್ದು ಅಂದ್ಕೊಳ್ಳಿ, ರೋಬ್ಲಾಕ್ಸ್ ಥೀಮ್ದ ಕೇಕ್ ಆರ್ಡ್ರ್ ಮಾಡಿದೆ. Happy birthday
ಫೈನಲಿ ನನ್ನ ಮಗ 10 ವರ್ಷದವ ಅದ. ಅವನದು ಫಸ್ಟ್ 2 ಡಿಜಿಟ್ ನಂಬರ್ ಬರ್ಡೇ ಇದು. ಹೆಂಗೆ 10 ವರ್ಷದವ ಅನ್ನೋ ಒಟ್ಟು ಗೊತ್ತಾಗಲಿಲ್ಲ. ಇಷ್ಟು ವಂಶ್ ಬಗ್ಗೆ ಹೇಳ್ಬೇಕಂದ್ರೆ ಈಸ್ ಅ ಜಮ್ ಆಫ್ ಅ ಪರ್ಸನ್ ಅಂತ ಹೇಳ್ಬೋದು ರೀ. ಇಷ್ಟು ಪ್ಯೂರ್ ಸೋಲ್ ಹಾರ್ಟ್ ಅಂತಾರಲ್ಲ, ಯಾವಾಗೂ ಯಾರಿಗೂ ಹೊಡೆಯಂಗಿಲ್ಲ ಬಡಿಯಂಗಿಲ್ಲ. ಸ್ಕೂಲ್ನಾಗ ಯಾವಾಗೂ ಕಂಪ್ಲೇಂಟ್ಸ್ ಇಲ್ಲ, ಇವಂಗೆ ಹೊಡೆದ ಅವ್ಗೆ ಬಡ್ದ ಅಂಥೇಳಿ. ಬರೀ ಬಡ್ಸ್ಕೊಂಬರ್ತಿದ್ದೆ, ಯಾಕೋ ಬಡ್ಸ್ಕೊಂಬರ್ತೀವಿ ವಾಪಸ್ ಹೊಡಿಯೋದ್ರೆ ಹೋಗ ಅವ್ರಿಗೆ ಹರ್ಟ್ ಆಕೈತಿ, ನಾ ಹೊಡೆಯಂಗಿಲ್ಲ ಮಮ್ಮ ಅಂತ ಹಿಂಗೆ ಹೇಳ್ತಿದ್ದ. ಅಷ್ಟು ಎಲ್ಲರೂ ಅಂತಾರೆ ಅವ್ನು ಭಾಳ ಪ್ಯೂರ್ ಹಾರ್ಟ್ ಐತಿ ಅಂತ ಹೇಳಿ ಅವ್ನ್ದು. ಎಲ್ಲ ಹುಡುಗರಿಗೂ ರೋಬ್ಲಾಕ್ಸ್ ಭಾಳ ಹುಚ್ಚ ಐತಿ. ಸೊ ಹಿಂಗಾಗಿ ನಾನು ಫಾಂಡೆಂಟ್ದಾಗ ಮಾಡಿಸಿದ್ದೆ. ಎಲ್ಲರಿಗೂ ಅವು ಬೇಕಾಗಿದ್ದು, ನನಗೆ ನಿನಗೆ ಅಂತೇಳಿ ಎಲ್ಲರೂ ಹೋಗಿ ಅದ್ರಾಗಿಂದ ಕೇಕ್ ಒಳಗಿಂದ ತೊಗೊಳಕತ್ತಿದ್ರೆ ಹುಡುಗರಿಗೆ ಒಂಥರ ಮಜಾ ನೋಡ್ರಿ. ಅವ್ರದ್ದು ಖುಷಿ ಬೇರೆ ಇರ್ತೈತಿ. ಸೊ ಆಮ್ಯಾಗ ಫೈನಲಿ ಕೇಕ್ ಕಟ್ಟಿಂಗ್ ಆತ. ಬರ್ಡೇ ಆ್ಯಕ್ಚುಲಿ ಅವ್ನದು ಮುಗೀತು. ನಮಗೂ ಭಾಳ ಲೇಟ್ ಆಗಿತ್ತು. ನಾವು ಆ್ಯಕ್ಚುಲಿ ತಿಂದಿರಲಿಲ್ಲ ಪಿಜ್ಜಾ ಏನು. ಎಲ್ಲರೂ ಫಸ್ಟ್ ನನ್ನ ಫ್ರೆಂಡ್ಸ್ನೆಲ್ಲ ಅಟೆಂಡ್ ಮಾಡಿದ್ರಾತಂತ. ಲಾಸ್ಟ್ಲಿಗೆ ನಮ್ಗೆ ಹೋಗೋವಲ್ತಾಗಿದ್ದು, ನಾವೆಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ವಿ. ಮಸ್ತ್ ಆತು ಬರ್ಡೇ.